ಪೂರ್ತಿ ಈ ಮೆಶ್ ಫೆನ್ಸ್ ಇದೆಯಲ್ಲ, ಈ ಮೆಶ್ ಫೆನ್ಸ್ಗೆ ಇದು ಗ್ರೀನ್ ಕವರ್. ಸರಿ ಈ ಮಿನಿಮಮ್ ಹೈಟ್ ಇರಲಿ ಇದು. ಓಕೆ. ಆಮೇಲೆ ಇದನ್ನು ಚಾಪ್ ಮಾಡ್ತಾ ಬರೋಣ. ನಮ್ಗೆ ಹೈಯೆಸ್ಟ್ ಇಲ್ಲಿ ನಮಗೆ ಇವು ನೈಬರಿಂದ ಡಿಸ್ಪ್ಯೂಟ್ ಇಲ್ಲ. ಇಲ್ಲ ಅವರೇನು ಕೆಮಿಕಲ್ ಹಾಕೋದು ಸ್ಪ್ರೇ ಮಾಡೋದು ಕೆಮಿಕಲ್ ಇಲ್ಲ ಸರ್, ಅವ್ರೇನು ಮಾಡ್ತಾನೆ ಇಲ್ಲ. ಇಲ್ಲ, ಮುಂದೆ ಏನಾದ್ರು ಇಂಟೆನ್ಸಿವ್ ಕೆಮಿಕಲ್ ಫಾರ್ಮಿಂಗ್ ಮಾಡಿದಾಗ ಯೋಚನೆ ಮಾಡೋಣ. ಅದಕ್ಕೆ ಹೆಂಗಿದ್ರು ನಾವು ತಳದ ಪ್ರದೇಶದಲ್ಲಿದ್ದೀವಿ, ಅವ್ರಿಗಿಂತ ಕಂಪೇರ್ ಮಾಡಿದ್ರೆ ಆ ನೀರಲ್ಲಿ ಬಂದೇ ಬರುತ್ತೆ. ನೀವೇನೇ ಮಾಡಿದ್ರು ಆ ನೀರು ಬಂದೇ ಬರುತ್ತೆ. ಅದು ತುಂಬ ಪ್ರಾಬ್ಲಮ್ ಆಯಿತು ಅಂದರೆ ಟ್ರೆಂಚ್ ಕೊಡಬೇಕಾಗುತ್ತೆ. ಇವಾಗೇನು ಬೇಡ, ಅವರು ಇದೇ ಥರ ಹೈಬರ್ನೇಟಾಗೇ ಇರಲಿ ಅಂತ ಅಂದ್ಕೊಳ್ಳೋಣ. ಈಗೇನಾಯಿತು, ಇದಿಷ್ಟ ಆಯಿತಾ. ನೆಕ್ಸ್ಟು ಈ ಭಾಗದಲ್ಲಿ ಇಲ್ಲಿ ಬರಲಿ. ನಿಮ್ಗೆ ಇಷ್ಟೆಲ್ಲ ಬೇಕಿಲ್ಲ ರೋಡು? ಇಲ್ಲ, ಕಮ್ಮಿ ಮಾಡ್ತೀನಿ ಸರ್. ಐ ಟೇಕ್ ದಟ್. ಇಲ್ಲೇ ಮೇಲ್ಗಡೆ. ಹಾಂ ಸರ್. ಟಿಂಬರ್ ವ್ಯಾಲಿ ಪ್ಲಾಂಟ್ಸ್. ಅದು ಟಿಂಬರ್ ವ್ಯಾಲಿ ಅಲ್ಲಿ ಹೊಟ್ಟೈತು. ಓ, ಅಲ್ಲಿ ಒಳಗಡೆ ಎಲ್ಲ ಕಡೆ ಹೊಟ್ಟೋಗ್ಲಿ. ಹಾಂ ಸರಿ ಸರ್. ಇಲ್ಲಿ ನೀವು ನಿಮ್ಮ ಅಲಂಕಾರಿಕ ಹೂವಿನ ಗಿಡಗಳು, ಆಯಿತಾ, ದಾಸವಾಳ ಪ್ಲಸ್ ಪ್ಲಸ್ ಯಾವುದು ನಿಮಗೆ ಯಾವ್ದಾದ್ರು ಯಾವ ಹೂವಿನ ಗಿಡ ಇಷ್ಟನೋ ಕಡ್ಡಿತ ನೆಟ್ಕೊಂತಿರೋ ಕಡ್ಡಿ ಅಥವಾ ಬೀಜ ಹಾಕೋದು, ಇದನ್ನ ನೀವು 360 ಡಿಗ್ರಿ ಬರೋ ಅವಶ್ಯಕತೆ ಇಲ್ಲ. ನಿಮ್ಮ ಈ ದೇವಸ್ಥಾನ ಇದೆ, ನಿಮ್ಮ ಮಾತಾಪಿತೃ ದೇವಸ್ಥಾನ, ಅಲ್ಲಿ ತನಕ ಬಂದರೆ ಸಾಕು. ಅಂದರೆ ನೀವು ಇಲ್ಲಿ ವಾಕ್ ಮಾಡ್ಕೊಂಡು ಹೊರಗಡೆ ಬಂದಾಗ ಆ ಫೀಲಿಂಗ್ ಬರಬೇಕು. ಸರಿ ಸರ್. ಅವ್ನ ಡಿವೋಷನ್ಸ್ ಸೃಷ್ಟಿ ಆಗಬೇಕು. ಸರ್, ಹಾಲ್ವಾಣನು ಒಳ್ಳೆ ಹೂ ಬಿಡುತ್ತಲ್ಲ ಸರ್? ಅದು ವರ್ಷಕ್ಕೆ ಒಂದು ಸತಿ 1 ತಿಂಗಳು ಮಾತ್ರ ಇರುತ್ತೆ. ಇದು ನಿತ್ಯ ಪುಷ್ಪ ಬಿಟ್ಕೊಳ್ಳಿ. ಸರಿ. ಅಂಥವೆಲ್ಲ ಯಾವುದು ದಾಸವಾಳ ನಿಮ್ಗೆ ಯಾವ್ದಾದ್ರು ಇಷ್ಟ ಇವೆಲ್ಲ ಇರ್ತಾವಲ್ಲ, ಅದೆಲ್ಲ ಸಣ್ಣ ಸಣ್ಣ ಗಿಡಗಳು ಹಾಕೊಂಡು ನಿಮ್ಮ ಉದ್ದಕ್ಕೂ ಬೆಳೆಸ್ಕೊಂಬನ್ನಿ. ಅಲ್ಲಿ ತನಕ ಮಾತ್ರ ಒಂದು ಸ್ಟ್ರೆಚ್ಚು. ಆಮೇಲೆ ನೀವು ನಿಮ್ಮ ದೇವಸ್ಥಾನಕ್ಕೆ ಹೋಗ್ತೀರಾ, ಅದು ಅಲ್ಲಿಗೆ ಮುಗೀತು. ಮುಂದಕ್ಕೇನು ಬೇಡ, ಸೆಟ್ ಮಾಡ್ಕೊಳ್ರಿ. ಆಮೇಲೆ ರೇಷ್ಮೆ ಕಡ್ಡಿ ಸಿಗುತ್ತಾ, ಹಿಪ್ಪನೇರಳೆ ಕಡ್ಡಿಗಳು? ನಾನು ಅಲ್ಲೇ ಮಾಡಿಸಿದ್ದೀನಿ ಸರ್, ಬೆಂಗಳೂರಲ್ಲಿ ನಮ್ಮ ಮನೆ ಹತ್ರ ಇತ್ತು. ಕಡ್ಡಿಗಳು ನೆಟ್ಟಿದ್ದಾನೆ ನಮ್ಮ ಗಂಗಾರಾಮ್. ಅದನ್ನು ಸೇರಿಸಿ ಮಧ್ಯೆ ಸೇರಿಸ್ತಾ ಬನ್ನಿ. ಇಲ್ಲಿ ಮಧ್ಯೆ ಇಲ್ಲೂ ಸೇರಿಸಿ. ಹಿಪ್ಪನೇರಳೆ ಹೂವು, ಹಿಪ್ಪನೇರಳೆ ಹೂವು. ಅದು ಹಿಪ್ಪನೇರಳೆ ಏನಕ್ಕೆ ಅಂದರೆ ಅದನ್ನು ಕತ್ತರಿಸಿ ಹೂವಿನ ಗಿಡಕ್ಕೆ ಹಾಕಕ್ಕೆ. ಸರಿ. ಇಲ್ಲೊಂದು ದಾಸವಾಳ ಗಿಡಕ್ಕೆ ಊಟ ಬೇಕಲ್ಲ, ಆ ಊಟ ಅಲ್ಲೇ ತಯಾರಾಗಬೇಕು. ಇವತ್ತು ಬೆಳಗ್ಗೆ ಹೇಳಿದ್ದೀನಲ್ಲ, ಗಿಡದ ಬುಡದಲ್ಲೇ ಅದು ಆಹಾರ ತಯಾರು ಮಾಡ್ಕೋಬೇಕು. ಮತ್ತು ಹೊರಗಡೆಯಿಂದ ತಂದು ಹಾಕೋದು ಅಷ್ಟೊಂದು ದುಡ್ಡು ಇಲ್ಲ, ಲೇಬರು ಇಲ್ಲ, ವ್ಯವಧಾನವೂ ಇಲ್ಲ. ಸರಿ ಸರ್. ಇದು ಇಂಟರ್ ಲಿವಿಂಗ್ ಮಾಡ್ಕೊಳ್ಳಿ. 2 ರೇಷ್ಮೆ, ಹಿಪ್ಪನೇರಳೆ, ಮಧ್ಯದಲ್ಲಿ ಒಂದು ಹೂವಿನ ಗಿಡ. ಓಕೆ. ಯಾವ್ದಾರು ಹಾಕಿ, ಯುವರ್ ಚಾಯ್ಸ್ ಆಫ್ ಫ್ಲವರಿಗೆ. ಅಷ್ಟು ಬುಷಿ ಟೈಪ್ ಬೆಳ್ಕೊಳ್ಳಿ, ತುಂಬ ಹೈಟ್ ಬೇಡ. ನಿಮಗೆ ಅದೇನು ಬರುತ್ತೋ ಅದು. ಆಯ್ತು ಸರ್. ಇದೊಂದು ನಿಮ್ಗೊಂದು ಫೀಲಿಂಗ್ ಕೊಡುತ್ತೆ. ಯುವರ್ ಎಂಟ್ರಿಂಗ್ ಪೇ. ಆಮೇಲೆ ಪ್ಲಸ್ ಅದೇ ನಮಗೆ ಪೂಜೆಗೆ ಹೋದಾಗ ಒಂದು ಹೂ ಇಟ್ಟು ಬರೋದಕ್ಕೆ ಕಿತ್ಕೊಂಡು ಪೂಜೆ ಮಾಡ್ಬಿಟ್ಟು ಬನ್ನಿ. ಆಗುತ್ತೆ ಸರ್. ಕರೆಕ್ಟ್. ಇದ್ರದ್ದು ಇಲ್ಲಿದೆ, ಅದು ಆ್ಯಕ್ಚುಲಿ ಇಲ್ಲಿದೆ. ಇಲ್ಲಿ ಇದು 18 ಅಡಿ 20 ಅಡಿ ಹೋಗುತ್ತೆ 7-8 ವರ್ಷದಲ್ಲಿ. ಈಗ ಅಲ್ಲಿ ನೋಡಿದ್ರಲ್ಲ, ನಮ್ಮನ್ನು 3 ವರ್ಷಗಳಲ್ಲಿ ಎಷ್ಟತ್ರ ಹೋಗಿದೆ. ಹಾಗಾಗಿ ಆ ಥರ ಬೆಳೆಯುತ್ತೆ. ಆವಾಗ ಏನು ಮಾಡ್ತೀವಿ ನಾವು, ಕೆನಪಿ ಮ್ಯಾನೇಜ್ ಮಾಡೋಂಗಿದ್ರೆ ಮರಗಸಿ ಮಾಡೋದು ಅಂತ ಕ್ವಶನ್ ಆಗಿರುತ್ತೆ. ಆ ಮರಗಸಿ ಮಾಡೋರ್ಗೆ ಏನು ಹೇಳಬೇಕು ಅಂದರೆ, ಈ ಭಾಗ ನನ್ನ ತೋಟದ ಒಳಭಾಗ ಇದೆಯಲ್ಲ, ಅದನ್ನು ಕತ್ತರಿಸ್ಬಿಡಪ್ಪ. ಅದು ಸ್ವಲ್ಪ ಒಂದು ಹೆಂಟು ಜೋಕ್ ಹೊಡ್ಕೊ, ಇದನ್ನು ಮುಟ್ಟಕ್ಕೆ ಹೋಗ್ಬೇಡ. ಈ ಕಡೆ ಸೈಡ್ ಹಾಗೆ 8 ಅಡಿ ಬೆಳ್ಕೊಂಡು ಹೋಗಲಿ ಕೊಂಬೆಗಳು. ಅವಾಗ ಏನಾಗುತ್ತೆ, ಈ ಏರಿಯಲ್ ಸ್ಪೇಸ್ ಇದೆಯಲ್ಲ, ಗಾಳಿ ಆಕಾಶ, ಇದನ್ನು ಆ ಮಾಗನಿ ರೆಕ್ಕೆಗಳು ಉಪಯೋಗಿಸ್ಕೊಳ್ತವೆ ಕೊಂಬೆಗಳು. ಅಂದರೆ ಅದಕ್ಕೆ ಎಷ್ಟು ಆಹಾರ ತಯಾರು ಮಾಡ್ಕೋಬೇಕು ಅಷ್ಟು ಎಲೆಗಳು ಅಲ್ಲಿರ್ತವೆ. ಈ ಮಾಗನಿ ಮಾಮೂಲಿ ಅದೇನು ತನ್ನ ಗಾತ್ರಕ್ಕೆ ಬೆಳೀತಾ ಹೋಗುತ್ತೆ. ಸರಿ. ಅಂದರೆ ವಿ ವಿಲ್ ರಿಸರ್ವ್ ದಿಸ್ ಏರಿಯಲ್ ಸ್ಪೇಸ್ ಫಾರ್ ದ ಫಾರೆಸ್ಟ್ ಸ್ಪೀಸೀಸ್ ಕೆನಪಿ. ದಿಸ್ ಸೈಡ್ ವಿಲ್ ರೆಸ್ಟ್ರಿಕ್ಟ್ ದ ಕೆನಪಿ ಬಿಕಾಸ್ ಇದು ನಮ್ಮದು ಆ್ಯಕ್ಚುಲ್ ಕಮರ್ಷಿಯಲ್ ಕ್ರಾಪ್ ಗ್ರೋಯಿಂಗ್ ಏರಿಯಾ. ಇಲ್ಲಿರಲಿ ಒಂದು 3-4 ಅಡಿ ಬರಲಿ, ತುಂಬ ಝೀರೋ ಮಾಡೋಕ್ಕಾಗಲ್ಲ, ಅದು ಇಂಬ್ಯಾಲೆನ್ಸ್ ಆಗಬಾರ್ದು. ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಅದೆಲ್ಲ 4-5 ಅಡಿ ಬಿಟ್ಬಿಟ್ಟು ಇನ್ನು ಮಿಕ್ಕಿ ಆಗುತ್ತೆ ನಿಮಗೆ. ಅಲ್ಲಿ ಯಾವ ತೆಂಗು ಬಂದಿರುತ್ತೋ ಅದು ಸೈಡ್ ಲವಿಂಗ, ಅಥವಾ ಅದಕ್ಕೆ ಸಪೋಸ್ ಮಾಗನಿ ಬಂದು ಪಕ್ಕದಲ್ಲಿ ತೆಂಗು ಬರೋಂಗಿದ್ರೆ ಹಾಕಬೇಡಿ. ಅಂದರೆ ಫಸ್ಟ್ ಲೈನ್ ಇದೆಯಲ್ಲ, ಇಲ್ಲಿಂದ 12 ಅಡಿ. ಇದು ಒಂದು ಫಸ್ಟ್ ಪ್ಲಾಂಟ್ ಸರ್, 12 ಅಡಿಯಿಂದ ಶುರು. ಬ್ರೀಡ್ ಸ್ಟಾರ್ಟ್ಸ್ ಫ್ರಮ್ ಹಿಯರ್. ಓಕೆ. ಇದು ಮೊದಲನೇ ಗಿಡ, ಇಲ್ಲಿಂದ 12 ಅಡಿ ತೆಗಿತೀರ. ಇದು ರೋ ನಂಬರ್ 2. ಇದು ಓಕೆ. ಇದು 12ನೇ ಅಡಿ, ರೋ ನಂಬರ್ 2. ಇಲ್ಲಿಲ್ಲ, ಬಟ್ ನಾನು ಹೇಳ್ತಿರೋದು ಆ ರೋ ನಂಬರ್ 1 ಈಸ್ ಆಲ್ ಅಲಾಂಗ್ ಪೆರಿಫೆರಿ ಈಸ್ ಟಿಂಬರ್ ಪ್ಲಾಂಟ್ಸ್ ಓನ್ಲಿ. ಅದರಲ್ಲಿ ನೀವು ಯಾವುದಾದ್ರು ಸ್ಪೀಷೀಸ್ ಹಾಕೊಳ್ಳಿ, ಏನಾದ್ರು ವೇರಿ ಮಾಡ್ಕೊಳ್ಳಿ. ಪಶ್ಚಿಮಕ್ಕೆ ಎತ್ತರವಾಗಿ ಬೆಳೆಯುವಂಥ ಮರಗಳು, ದಕ್ಷಿಣ ಮತ್ತು ಪೂರ್ವಕ್ಕೆ ಕೆನಪಿ ಹೈಟ್ ಕಮ್ಮಿ ಇರೋವಂಥವು ಬಟ್ ವಿಡ್ತ್ ಜಾಸ್ತಿ ಇರೋವಂಥವು, ತುಂಬ ಕಾಂಬಿನೇಷನ್ ಸಿಗುತ್ತೆ. ಅದನ್ನು ಹಾಕ್ಕೊಳ್ಳಿ, ಆ ಫಾರೆಸ್ಟ್ ಸ್ಪೀಷೀಸ್. ಅಲ್ಲಿಂದ 12 ಅಡಿ ಇಲ್ಲಿಂದ ನಾವು ಮಾರ್ಕ್ ಮಾಡ್ಕೊಂಡು ಹೋಗೋಣ. 12x12 ಗ್ರಿಡ್ ಮ್ಯಾಪಿಂಗ್ ಸ್ಟಾರ್ಟ್ಸ್ ಫ್ರಮ್ ಹಿಯರ್. ಯಾವುದೊಂದು ಕಾರ್ನರಲ್ಲಿ ಶುರು ಮಾಡ್ಕೊಳ್ಳಿ. ಈಗ 12 ಅಡಿ, ಈಗ 12 ಅಡಿ ಮಾರ್ಕ್ ಮಾಡ್ಕೊಂಡು ಹೋಗೋದು. ಅದನ್ನು ಮಧ್ಯಾಹ್ನ ಹೇಳ್ತೀನಿ, ಮಲ್ಟಿ ಲೇಯರ್ ಮಲ್ಟಿ ಕ್ರಾಪಿಂಗಿಗೆ ಯಾವ್ಯಾವ ಕಾಂಬಿನೇಷನ್ ಬರಬೇಕು, ಎಲ್ಲಿ ಬರಬೇಕು ಅಂತ. ನೀವು ಮಾಡಬೇಕಾಗಿದೆ ಏನಂದರೆ, ಈ ಏರಿಯಾ ಇದೆಯಲ್ಲ, ಇದನ್ನು ನಾವು ಯು ಹ್ಯಾವ್ ಟು ಡಿವೈಡ್ ಇಂಟು ಸೆಕ್ಷನ್ಸ್. ಇದು ನನಗೆ ಮ್ಯಾನೇಜ್ ಮಾಡೋಕ್ಕೆ ಮತ್ತು ಡ್ರಾಯಿಂಗ್ ಮಾಡ್ಕೊಳ್ಳೋಕ್ಕೆ, ಡಾಕ್ಯುಮೆಂಟೇಷನ್ ಮಾಡ್ಕೊಳ್ಳೋಕ್ಕೆ ನನಗೆ ಸೆಕ್ಷನ್ಸ್ ಬೇಕು. ಈಗ ಇಳಿಜಾರಿಗೆ ಅಡ್ಡಲಾಗಿ ಬದುಗಳು ಇನ್ನೂ ಜಾಸ್ತಿ ಬರುತ್ತೆ. ಬೇಕು ಅಂದರೆ ಬರುತ್ತೆ ಸರ್, ರೆಡಿ ಮಾಡಬೇಕಲ್ಲ. ಅಲ್ಲ, ಇಲ್ಲಿ ತೋಟಕ್ಕೂ ಬೇಕು. ಅದಕ್ಕೆ ನಾವೇನು ಮಾಡೋಣ ನೋಡಿ ಸರ್, ಇಲ್ಲಿ ವೆಸ್ಟ್ ಟು ಈಸ್ಟ್ ಸ್ಲೋಪ್ ಇದೆ. ಹೌದು ಸರ್, ಗಮನಿಸ್ತೀವಾ? ಹೌದು.
ಆಮೇಲೆ ಈ ಸ್ಲೋಪು ಈ ಭಾಗದಲ್ಲಿ ಸ್ವಲ್ಪ ಆಂಗಲ್ ಆಫ್ ಸ್ಲೋಪ್ ಅಂತೀವಲ್ಲ ಹೌದು ಅದು ಜಾಸ್ತಿ ಇದೆ ಈಗ. ಜಾಸ್ತಿ. ಹೌದು ಸರ್. ಆಮೇಲೆ ಕೆಳಗಡೆ ಹೋಯ್ತಾ ಹೋಯ್ತಾ ಕಡಿಮೆ ಇದೆ. ಆಗ್ತಾ ಬಂತು. ಹೌದು ಆಮೇಲೆ ಅಲ್ಲಿ ಫ್ಲಾಟ್ ಆಯಿತು. ಹೌದು ಆ ಕಡೆ trench ಇದೆ. ಈಸ್ಟರ್ನ್ ಸೈಡು ಹೌದು ಬರ್ದೊಂದು ಟ್ರೆಂಚ್ ಇದೆ ಅನ್ಸುತ್ತೆ. ಹೌದು. ಇದರ ಅರ್ಥ ಏನಂದರೆ ವೆನ್ ದರ್ ಇಸ್ ಎ ಸ್ಲೋಪ್ ಟುವರ್ಡ್ಸ್ ಈಸ್ಟ್ ಹಾಂ ಹಾಂ ಯು ಹ್ಯಾವ್ ಟು ಬಿಲ್ಡ್ ದ ಬಂಡ್ಸ್ ಆನ್ ನಾರ್ತ್ ಸೌತ್. ಇದಕ್ಕೆ ಉತ್ತರ ದಕ್ಷಿಣವಾಗಿ ಬದುಗಳು ಹಾಕಬೇಕು. ಯು ಆರ್ ಆಲ್ವೇಸ್ ಬಿಲ್ಡಿಂಗ್ ದ ಬಂಡ್ ಎಗೇನ್ಸ್ಟ್ ದ ಸ್ಲೋಪ್. ಇಳಿಜಾರಿಗೆ ಅಡ್ಡಲಾಗಿ ಬದುಗಳನ್ನು ನಿರ್ಮಿಸಿ ಅಂತ ಹೇಳ್ತೀವಲ್ವಾ, ಇದು ಇಳಿಜಾರು. ಇಲ್ಲಿ ಬದುಗಳು ನಿರ್ಮಿಸ್ಬೇಕೀಗ. ನಾವು ವಿ ಸ್ಟಾರ್ಟ್ ಫಾರ್ಮಿಂಗ್ ದ ಬಂಡ್ಸ್. ಇದು ಎಷ್ಟಡಿಗೆ ಬಂಡ್ಗಳು ಹಾಕಬೇಕು ಅಂತ ಒಂದು ಪ್ರಶ್ನೆ. ದೇರ್ ಇಸ್ ದ ಮ್ಯಾಥಮೆಟಿಕಲ್ ಡಿವಿಷನ್. ಈಗ ಇಲ್ಲಿಂದ ನಮ್ಮ ದಿಸ್ ರೋ 1 ಹೌದು ಸರ್. ಇದೆಲ್ಲ ಬಿಟ್ಬಿಡಿ, ಇವೆಲ್ಲ ಡಿಸ್ಕೌಂಟ್ ಆಗೋಯ್ತು. ಈ ರೋ 1ನಿಂದ ಟಿಂಬರ್ ವ್ಯಾಲಿ ರೋ 1 ಇದೆಯಲ್ಲ, ಇಲ್ಲಿಂದ ನಾವು 12 ಅಡಿ ಮೆಜರ್ ಮಾಡ್ಕೊಂಡು ಹೋಗೋಣ. ಅದಕ್ವರೆಗೂ ಎಲ್ಲಿಗೆ ನಮ್ಮ ಟ್ರೆಂಚ್ ಭಾಗನೂ ಎಲ್ಲ ಇದೆಯಲ್ಲಿ ಹಾಂ ಟ್ರೆಂಚ್ವರೆಗೂ. ಹೌದು ಸರ್. ಅದು ಎಷ್ಟು ಬರುತ್ತೆ, n ನಂಬರ್ ಆಫ್ 12 ಫೀಟ್ಸ್ ಬರುತ್ತೆ, n × 12 ಆಯಿತಾ, ಇದು ಬರುತ್ತೆ. ಇದರಲ್ಲಿ ನೀವೇನು ಮಾಡಿರಿ ಅಂದರೆ ಎವ್ರಿ 36 ಫೀಟು ಒಂದು ಕೋಕೋನಟ್ ಅಂತ ಅಂದ್ಕೊಳ್ಳಿ. ಓಕೆ. 12/12 ಹಂಗೆ ಬರೋದು. ಒಂದು ತೆಂಗು, 2 ಬೇರೆ ಗಿಡ, ಮತ್ತೆ ತೆಂಗು, ಅಲ್ಲಿಗೆ ತೆಂಗಿ 36 ಅಡಿ ಆಯಿತು ಕರೆಕ್ಟ್ ಅಲ್ವಾ. ಅಂದರೆ ಇಲ್ಲಿಂದ ಯು ಟೋಟಲಿ n 12 × n ಹಾಂ ಡಿವೈಡೆಡ್ ಬೈ 36 ಫಾರ್ಮುಲಾ. ಓಕೆ. 12 × n, n is number of pits of 12 feet, divided by 36 is the unit. ಪಾಳಕರ್ ಬುಕ್ಕಲ್ಲಿ ಬರೆದಿದ್ದಾರೆ 36 ಅಡಿಗೆ 4 ತೆಂಗು ಹಾಕೊಳ್ಳಿ, ಮಧ್ಯದಲ್ಲಿ ಇವೆಲ್ಲ ಹಾಕೊಳ್ಳಿ ಅಂತ. ಕರೆಕ್ಟ್. ಆ ಡಿಸೈನ್ಗೆ ಹೋಗ್ಬೇಕಂದ್ರೆ ಅಂದರೆ ಅದು ರೆಫರೆನ್ಸ್ ತಗೊಳಂಗಿದ್ರೆ ನಾವು ಪಾಳಕರ್ ಬುಕ್ಕಲ್ಲಿ ಟು ಸ್ಟಾರ್ಟ್ ಲೈಕ್ ದಟ್. ಸರಿ ಸರ್. ಈ 36 ಇಲ್ಲೊಂದು ತೆಂಗು ಬಂದರೆ, ಇಲ್ಲಿಂದ ಮೀನ್ಸ್ ನೆಕ್ಸ್ಟಲ್ಲಿ ಹಾಂ ಅಲ್ಲಿ ತೆಂಗು ಬಂದರೆ ಅಲ್ಲಿಂದ 36 ಅಡಿಗೆ ಇನ್ನೊಂದು ತೆಂಗು ಬಂತು. ಹೌದು ಸರ್. 2 ಲೈನ್ ಕಾಣುತ್ತೆ ಫುಲ್ ತೆಂಗು. ಹೌದು ಹೌದು. ಆ 2 ಲೈನ್ ಆದಮೇಲೆ ಆ 36 ಇಲ್ಲಿಂದ 36ನೇ ಅಡಿ ಅಥವಾ ಇಲ್ಲ 12 0 12 36 ಇಲ್ಲಿಂದ 48 ಅಡಿ ತಗೊಳ್ಳಿ. ಓಕೆ. ಅಲ್ಲಿ 2ನೇ ತೆಂಗು ಬಂತು. ಇಲ್ಲಿ ಫಾರೆಸ್ಟ್ ಪ್ಲಾಂಟು 12 ಅಡಿಗೆ ಮೊದಲನೇ ತೆಂಗು, 36 ಅಡಿ 2ನೇ ತೆಂಗು. ಹೌದು ಸರ್. 2 ತೆಂಗಿನ ಇಲ್ಲಿ 2 ತೆಂಗಿನ ಮರ ಸಕ್ಸಾಲು ಹಿಂಗೆ ಹಾಂ ಈ ಥರ ಉತ್ತರ ದಕ್ಷಿಣವಾಗಿ. ಆ 2ನೇ ತೆಂಗಿನ ಮರ ಆದಮೇಲೆ 8 ಅಡಿ ಬಿಡಿ, ಅಪ್ರಾಕ್ಸಿಮೇಟ್ಲಿ 8 ಅಡಿ ಬಿಟ್ಟು ಬಂಡ್ ಕ್ರಿಯೇಟ್ ಮಾಡಿಬಿಡಿ. ಓಕೆ. ಆ ಬಂಡ್ ಈ